ನೋಡ್ಬೋದು ನೀವು, ಇಲ್ಲಿ ಬರ್ತಾ ಇದೆ ಅಲ್ವಾ ನೀರು. ನೋಡಿ ನೀರು ಈ ರೀತಿ ಇದೊಂದು ಗೊಬ್ಬರವನ್ನು. ಹಾಯ್ ನಮಸ್ಕಾರ. ಇವತ್ತು ನಾವು ಫರ್ಟಿಗೇಷನ್ ಅಂದರೆ ಡ್ರಿಪ್ ಡ್ರಿಪ್ನಲ್ಲಿ ಯಾವ ರೀತಿ ಕೆಮಿಕಲ್ನ ನಾವು ಬಿಡ್ಬೋದು, ಕೆಮಿಕಲ್ ಯಾವ ರೀತಿಯಾಗಿ ಹೊಲ ತುಂಬ ಸ್ಪ್ರೆಡ್ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆಂಚೂರಿ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದೇ ಒಂದು ಬಾಳೆಗೆ ನಾವಿವತ್ತು 5 kg SOP ಮತ್ತು 1-2 kg ಯೂರಿಯಾವನ್ನು ಕೊಡ್ತಾಯಿದ್ದೀವಿ. ಇದು ನಮ್ಮದು ಸಿಸ್ಟಮ್ ಇದೆ. ಇಲ್ಲಿ ವೆಂಚೂರಿ ಹಾಗೆಯೇ ವಾಲ್ ಕೂಡ ಎಲ್ಲ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀವಿ. ನಾರ್ಮಲಾಗಿ ನಾವು ಈ ವಾಲ್ನ ತಿರುಗಿಸಿ ಇದು ಹೇಗಿದೆ ಸ್ಟ್ರೇಟ್ ಹಾಗೆ ಇಟ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ವಾಲಲ್ಲಿ ನೀರು ಬರ್ತದೆ. ಸೊ ಈ ರೀತಿ ನೀರು ಹೊರಗಡೆ ಬರಬೇಕು, ಆದರೆ ಒಳಗಡೆ ಹೇಗೆ ಜಗ್ತದೆ ಗೊಬ್ಬರವನ್ನು ಅಥವಾ ಔಷಧಿಯನ್ನು ಹೇಗೆ ಜಗ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕೆಲವೊಂದು ಜನಕ್ಕೆ ಕನ್ಫ್ಯೂಷನ್ ಇರ್ತದೆ. ಈ ವಾಲ್ ತಿರುಗಿಸಿದ ಮೇಲೆ ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಅದೇ ಒಂದು ಪ್ರೆಷರ್ ಜೊತೆಗೇ ಈ ನೀರು ಒಳಗಡೆ ಜಗ್ತದೆ. ಅದನ್ನು ನಾನು ಹೇಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಒಂದು 20-30 ಲೀಟ್ರ್ ಆಗುವಷ್ಟು ನೀರನ್ನು ಡ್ರಮ್ ಒಳಗಡೆ ಹಾಕೋಬೇಕು. ಸೊ 200 ಲೀಟ್ರ್ ಟ್ಯಾಂಕ್ ಇದೆ. ನಮ್ಮ ಕಡೆ ತುಂಬ ಕಬ್ಬು ಜಾಸ್ತಿ, ಎಲ್ಲಿ ನೋಡ್ತೀವಿ ಅಲ್ಲಿ ಕಬ್ಬು. ಅಲ್ಲಲ್ಲಿ ಒಂದೊಂದು ಬಾಳೆ ಕಾಣ್ತದೆ ನಿಮಗೆ. ಸೊ ಇದು ನಮ್ಮದು ಬಾಳೆ. ಈ ಬಾಳೆಗೆ ನಾವು ಇವಾಗ ಫರ್ಟಿಗೇಷನ್ ಮಾಡಬೇಕು. ಕಾಳು ಇರೋದು ಯೂರಿಯಾ, ಆಮೇಲೆ ಕೆಳಗಡೆ ಇರೋದು SOP. ಈ ಪೌಡ್ರ್ ಥರ ಏನಿದೆ ಇದು SOP ಜಾಸ್ತಿ ಯೂಸ್ ಮಾಡಬೇಕು. 1-2 kg ಅಷ್ಟು ಯೂರಿಯಾ, ಬಾಕಿ ಎಲ್ಲ ಇದರಲ್ಲಿ SOP ಮಿಕ್ಸ್ ಇದೆ. ಸೊ ನಾವು ಇದನ್ನು ಬಕೆಟಿಂದ ಡ್ರಮ್ಗೆ ಹಾಕ್ತಾಯಿದ್ದೀವಿ. ಸೊ ಚಿಕ್ಕ ಬಾಳೆ ಇದ್ದಾಗ ನಾವು ಅಂದರೆ ಅದರ ಬೇರುಗಳು ಅಷ್ಟೊಂದು ಅಗಲ ಇರಲ್ಲ. ಸೊ ಡ್ರಿಪ್ಪಲ್ಲಿ ಕೊಡೋದು ವೇಸ್ಟ್ ಆಗ್ತದೆ ಗೊಬ್ಬರ. ದೊಡ್ಡ ಬಾಳೆ ಇದ್ದರೆ ಮಾತ್ರ ಉಪಯೋಗ ಆಗ್ತದೆ ಇದು ಫರ್ಟಿಗೇಷನ್ ಮಾಡೋದು. ಅಥವಾ ಡ್ರಿಪ್ ಏನಾದರೂ 6 ಫೀಟಿಗೆ ಒಂದು ಹೋಲ್ ಅಂದರೆ 6 ಫೀಟಿಗೆ ಅಂದರೆ ಬಾಳೆ ಗಿಡದ ಹತ್ರ ಮಾತ್ರ ನೀರು ಬೀಳ್ತಾಯಿದೆ ಅಂದರೆ ಆವಾಗ ನೀವು ಕೊಡ್ಬೋದು. ಇವಾಗೆಲ್ಲ ನಾರ್ಮಲ್ ಡ್ರಿಪ್ ಏನಿರುತ್ತೆ ಅಂತ ಅಂದರೆ 1.5 ಫೂಟ್ಗೆ ಒಂದು ಹೋಲ್ ಇರ್ತದೆ, ಅಲ್ಲಿ ನೀರು ಬೀಳ್ತದೆ. ದೊಡ್ಡ ಬಾಳೆ ಇದ್ದರೆ ಎಲ್ಲಿ ಬೇಕಾದಲ್ಲಿ ಗೊಬ್ಬರ ಹೋಗಿದ್ರು ಬೇರುಗಳು ತುಂಬ ಅಗಲವಾಗಿರುತ್ತಲ್ಲ, ಸೊ ಆಗ ಅದು ಹೀರ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಕರ್ಗೋ ರೀತಿ ಇದನ್ನು ತಿರುಗಿಸ್ಬೇಕು. ಸೊ ಇವಾಗ ಇಲ್ಲಿಂದ ಈ ವಾಲ್ ಸ್ಟ್ರೈಟ್ ಆಗಿದೆ. ಇದು ಕೂಡ ನಾವು ಇದನ್ನು ಓಪನ್ ಇದೆ, ಇದು ಕೂಡ ಇಲ್ಲಿ ನೀರು ಬೀಳ್ತಾ ಇದೆ ನೋಡಿ. ಇವಾಗ ಇದರಲ್ಲಿ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತಂತ ಅಂದರೆ ಈ ಕಡೆಯಿಂದ ನೀರು ಬರ್ತದಲ್ವ, ಇದು ಇಲ್ಲಿ ಬಂದು ಪೈಪ್ ಚಿಕ್ಕದಾದ ತಕ್ಷಣ ಇಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಕಡೆ ನೀರು ಹರಿಯೋ ಪ್ರೆಷರು ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ಇಲ್ಲಿಂದ ಇದು ಗೊಬ್ಬರನ ಜಗ್ತದೆ. ಸೊ ನೋಡ್ಬೋದು ನೀವು, ಇಲ್ಲಿ ನೀರು ಬೀಳ್ತಾ ಇದೆ. ಇವಾಗ ನಾನು ಈ ವಾಲ್ನ ಈ ರೀತಿ ತಿರುಗಿಸ್ತಾ ಇದ್ದೀನಿ ಆ ಕಡೆಗೆ. ಸೊ ಹೌದಾ, ಇಲ್ಲಿ ನೀರು ಸ್ಲೋ ಆಯಿತು. ಹಾಗೇನು ನಾನು ತಿರುಗಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೀರು ಜಾಸ್ತಿ ಬರಬೇಕಿತ್ತಲ್ವ, ಇದರಲ್ಲಿ ನೀರು ಕಡಿಮೆ ಆಯಿತು. ಯಾಕಂದರೆ ಈ ಪೈಪಿಂದ ಈ ಕಡೆ ಹಿಂಗಾದು ಅಂದರೆ ಸಿಸ್ಟಮ್ ಈ ರೀತಿ ಇದೆ. ಈ ವಾಲ್ ಬಂದ್ ಮಾಡಿದ ತಕ್ಷಣ ಈ ರೀತಿ ನೀರು ಬರಬೇಕಾಗಿತ್ತು ನಮಗೆ, ಆದರೆ ಇದರಲ್ಲಿ ಜಾಸ್ತಿ ನೀರು ಬರಬೇಕು, ಆದರೆ ಏನೂ ಬರ್ತಾಯಿಲ್ಲ ಇಲ್ಲಿ. ಸೊ ಇನ್ನೊಂದು ಚೂರು ನಾನು ತಿರುಗಿಸಿದ್ರೆ, ಸೊ ಇದರಲ್ಲಿ ಇವಾಗ ವ್ಯಾಕ್ಯೂಮ್ ಅಂದರೆ ಏನು ವೆಂಚೂರಿ ಏನು ಕೆಲಸ ಮಾಡ್ತದಲ್ವ, ಸೊ ನಾನಿವಾಗ ಇದನ್ನು ಇಲ್ಲಿ ಏನೂ ನೀರು ಬರ್ತಾಯಿಲ್ಲ. ಸೊ ಇದನ್ನು ನಾನು ನೀರಲ್ಲಿ ಬಿಡ್ತಾಯಿದ್ದೀನಿ. ಸೊ ಇದನ್ನಿವಾಗ ನೀರಲ್ಲಿ ಬಿಟ್ಟಾಗಿದೆ. ಇಲ್ಲಿ ನೋಡ್ಬೋದು ನೀವು, ಇನ್ನೂ ಏನು ಸೌಂಡ್ ಬರ್ತಾಯಿಲ್ಲ. ಸ್ವಲ್ಪ ಇನ್ನೊಂದು ಚೂರು ತಿರುಗಿಸ್ಬೇಕು. ನೋಡ್ಬೋದು ನೀವು, ಇಲ್ಲಿ ಬರ್ತಾ ಇದೆ ಅಲ್ವಾ ನೀರು. ನೋಡಿ ನೀರು ಈ ರೀತಿ ಇದೊಂದು ಗೊಬ್ಬರವನ್ನು
ಸೊ ಇವಾಗ ಇಲ್ಲಿ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಪೈಪ್ನ ನೋಡ್ಬೋದು ನೀವು ಯಾವ ರೀತಿ ನೀರು ಹೋಗ್ತಾ ಇದೆ. ಇಲ್ಲಿದನ್ನು ಕೆಳಗಡೆ ಇಳಿಸಿದ ತಕ್ಷಣವೇ ಇದರಲ್ಲಿ ಗೊಬ್ಬರ ಪಾಸ್ ಆಗ್ತಾಯಿದೆ. ಹೌದಾ? ಸೊ ಈ ರೀತಿಯಾಗಿ ಇಲ್ಲಿ ಮೂಮೆಂಟ್ ಆಗ್ತಾಯಿದೆ. ಹಾಗೇನು ನಾನು ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನೀವು ಪೈಪ್ನಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಸೊ ಈ ರೀತಿಯಾಗಿ ಆದರೆ ಈ ಪೈಪ್ ಇಲ್ಲಿ ಮಾಡಿಸ್ಬಾರ್ದು, ಇಲ್ಲಿ ಕೂಡ ಮಾಡಿಸ್ಬಾರ್ದು. ನಾನಿವಾಗ ಅದನ್ನು ಸರಿ ಮಾಡ್ತಾಯಿದ್ದೀನಿ. ಸ್ಲೋ ಆಗಿ ಒಂದು ಹಾಫ್ ಆನ್ ಅವರು ಇಲ್ಲ 40 ಮಿನಿಟ್ಸ್ ತನಕ ಗೊಬ್ಬರ ಜಗ್ತದೆ. ಎಷ್ಟು ಸ್ಲೋ ಆಗಿ ಕೊಡ್ತೀವಿ ಅಷ್ಟು ಒಳ್ಳೆಯದಾಗಿರ್ತದೆ. ಡ್ರಮ್ ಇವಾಗ ಖಾಲಿ ಆಗ್ತಾ ಬಂತು ನೋಡ್ಬೋದು ನೀವು. ಸೊ ಇದಿಷ್ಟು ಹೇಳ್ತಾ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.